ನಮಸ್ತೆ ಸ್ನೇಹಿತರೆ, ದಯವಿಟ್ಟು ಗಮನವಿಟ್ಟು ಈ ವಿಡಿಯೋ ಪೂರ್ತಿ ಕೇಳಿ ಎಂದು ಕೇಳಿಕೊಳ್ಳುತ್ತೇನೆ. ಪ್ರತಿದಿನ ಇಂತಹ ಆಹಾರಗಳನ್ನು ಸೇವನೆ ಮಾಡುವುದರಿಂದ ನಿಮ್ಮನ್ನು ನಿತ್ಯ ರೋಗಿಯನ್ನಾಗಿ ಮಾಡುತ್ತದೆ. ನಾವು ಪ್ರತಿದಿನ ನಮಗೆ ತಿಳಿದು ತಿಳಿಯದೆ ಮಾಡುವ ಹಲವಾರು ತಪ್ಪುಗಳಿಂದ ನಮ್ಮ ಆರೋಗ್ಯ ನಮಗೇ ಗೊತ್ತಿಲ್ಲದೆ ಹಾಳಾಗಿ ಹೋಗುತ್ತಿದೆ. ಆದರೆ ಅದು ನಮಗೆ ತಿಳಿಯುತ್ತಿಲ್ಲ. ಈಗಿನ ಕಾಲದಲ್ಲಿ ನಾವು ಸೇವಿಸುವ ಆಹಾರಗಳೇ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಆಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಅಂತಹ ಆಹಾರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ಮೊದಲನೇದಾಗಿ ಕರೆದ ಆಹಾರ ಸೇವನೆ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು. ಅದರಲ್ಲೂ ತುಂಬ ಸಲ ಒಂದೇ ಎಣ್ಣೆಯನ್ನು ಬಿಸಿ ಮಾಡಿ ಕರೆದ ಆಹಾರಗಳು ಆರೋಗ್ಯಕ್ಕೆ ತುಂಬಾನೇ ಡೇಂಜರ್ ಅಂತಾನೆ ಹೇಳಬಹುದು. 2. ನೀವು ಆರೋಗ್ಯವಾಗಿರಲು ಹಾಗೂ ಯಾವಾಗಲೂ ತೆಳ್ಳಗೆ ಇರಬೇಕು ಎಂದು ಬಯಸುವವರಾದರೆ ಖಂಡಿತ ರಾತ್ರಿ ಹೊತ್ತು ಅನ್ನ ಸೇವನೆ ನಿಲ್ಲಿಸಬೇಕು. ಏಕೆಂದರೆ ರಾತ್ರಿ ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ ಹೊಂದಿರುವ ಅನ್ನವನ್ನು ಸೇವಿಸುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಜೊತೆಗೆ ದಪ್ಪ ಆಗಲು ಕಾರಣವಾಗುತ್ತದೆ. 3. ಪದೇ ಪದೇ ಟೀ ಮತ್ತು ಕಾಫಿ ಕುಡಿಯುವ ಅಭ್ಯಾಸವನ್ನು ಕೂಡ ಬಿಡುವುದು ಉತ್ತಮ. 4. ಕೂಲ್ ಡ್ರಿಂಕ್ಸ್, ಪ್ರಾಸೆಸ್ ಮಾಡಿದ ತಿಂಡಿಗಳು ಹಾಗೆ ಹೆಚ್ಚು ಸಿಹಿ ತಿಂಡಿಗಳನ್ನು ಸೇವಿಸಬಾರದು. ಹಾಗೆ ಮಾಡುವುದರಿಂದ ಖಂಡಿತ ಆರೋಗ್ಯ ಹಾಳಾಗುತ್ತದೆ. 5. ಆರೋಗ್ಯಕ್ಕಾಗಿ ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡುವುದು ಅಥವಾ ಮನೆಯಲ್ಲೇ ನಿಮಗೆ ಕಂಫರ್ಟ್ ಇರುವ ಎಕ್ಸಸೈಸ್ ಮಾಡುವುದು ಒಳ್ಳೆಯದು. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.